ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜೋಳಕ್ಕೆ ಕಳೆನಾಶಕ ಹೊಡಿಬೇಕಾಗಿತ್ತು. ಅದಕ್ಕೆ ಇಬ್ಬರು ಹೊಲ್ದ ಹತ್ರ ಹೊರಟ್ವಿ. ನನ್ನ ಮಗನ ಅಂಗನವಾಡಿಗೆ ಬಿಟ್ಟು ಅಲ್ಲಿಂದ ಇಬ್ಬರು ಒಂದು 11:30 ಆಗಿತ್ತು ಆಗಲೇ ಹೊರಟಾಗ. ಅಂದರೆ ಅವರು ಔಷಧಿನೂ ತಂದಿರಲಿಲ್ಲ. ತಂದಾದಮೇಲೆ ಹೊರಟು ಬಂದ್ವಿ. ನಾವು ಇದನ್ನೇ ಹೊಡೆಯೋದು, ಲಾಡೀಸು. ಕಳೆ ಎಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಒಂದು ವೀಕ್ ಅಷ್ಟರಲ್ಲಿ ಪೂರ್ತಿ ಹೋಗುತ್ತೆ. ಇದು ಹುಳ ತಿಂದಿರುತ್ತಲ್ಲ ಎಲೆಗೆ, ಅದಕ್ಕೆ ಔಷಧಿ. ಫಸ್ಟು ನಾವು ಬೇರೆ ನೀವೇ ಹೆಂಗೆ ಮಾಡ್ತೀರೋ ಗೊತ್ತಿಲ್ಲ. ನಾವು ಒಂದು ಅಳತೆ ಇಟ್ಕೊಂಡಿದ್ದೀವಿ, ಒಂದು ಬಾಟ್ಲು. ಆ ಬಾಟ್ಲಲ್ಲಿ 5 ಬಾಟ್ಲು ನೀರು ಹಾಕ್ಕೊತೀವಿ. ಅದಕ್ಕೆ ತಂದಿರ್ತೀವಲ್ಲ, ಆ ಮೆಡಿಸಿನೆಲ್ಲ ಪೂರ್ತಿ ಮಿಕ್ಸ್ ಮಾಡಿ ಒಂದು ಕಡ್ಡಿಲಿ ಕಲಕ್ತಾರೆ ನೀಟಾಗಿ. ಕಲಕ್ಬಿಟ್ಟು ಒಂದೊಂದು ಕ್ಯಾನಿಗೆ ಒಂದೊಂದು ಡಬ್ಬ, ಆ ಡಬ್ಬ ನಾವು ಅಳತೆ ಮಾಡಿ ಇಟ್ಕೊಂಡಿರ್ತೀವಲ್ವ, ಆ ಡಬ್ಬ ಇವಾಗ ನೋಡಿ ಹಾಕ್ತಾರೆ. ನೋಡಿ ಹಂಗೆ ಒಂದು ಡಬ್ಬ ಹಾಕಿ, ನಮಗೆ ನೀರು ಅದಕ್ಕೆ ಪೂರ್ತಿ ಬೇಕಲ್ವ, ಪೂರ್ತಿ ಫಿಲ್ ಮಾಡ್ಕೊಬೇಕು. ಪೂರ್ತಿ ಫಿಲ್ ಮಾಡ್ಕೊಂಡು ಚಿಕ್ಕದಿರುವಾಗಲೇ ಹೊಡೆದ್ರೆ ಬೇಗ ಹೋಗುತ್ತೆ ಕಳೆನಾಶಕನ. ಇಲ್ಲಾಂದರೆ ಫಸ್ಟ್ ನಾವೇನು ಮಾಡಿದ್ವಿ, ಫಸ್ಟ್ ಬ್ಯಾಚ್ ಜೋಳದಲ್ಲಿ ಸ್ವಲ್ಪ ಮಂಡಿ ಉದ್ದ ಆದಮೇಲೆ ಕಳೆನಾಶಕ ಹೊಡೆದ್ಬಿಟ್ವಿ. ಅದೇನಾಯಿತು, ಕೊಡ್ನಾರೆ ಅಂತ ಬರುತ್ತೆ, ಅದು ಹೋಗಲ್ಲ ಬೇಗ. ಇನ್ನು ಬೇರೆ ಅಂಟುಪುರ್ಲೆ ಪ್ರತಿಯೊಂದು ಎಲ್ಲ ಹೋಯ್ತು, ಕೊಡ್ನಾರೆ ಹೋಗಲಿಲ್ಲ. ಯಾಕಂದರೆ ಜೋಳನೇ ಪೂರ್ತಿ ಮಂಡಿ ಉದ್ದದವರೆಗೂ ಇತ್ತು. ಜೋಳಕ್ಕೆ ಬಿಟ್ಟರೆ ಸೈಡಿಗೆಲ್ಲೂ ತಾಗ್ತಾ ಇರಲಿಲ್ಲ. ಹಿಂಗೆ ಚಿಕ್ಕದಿರುವಾಗಲೇ ಹೊಡೆದ್ರೆ ಬೇಗನೂ ಕಳೆ ಹೋಗುತ್ತೆ, ಮತ್ತು ಜೋಳ ಚೆನ್ನಾಗಿದ್ದಳುತ್ತೆ. ನಮ್ಮದು ಫಸ್ಟ್ನೇ ಬ್ಯಾಚಲ್ಲಿ ಏನಾಯಿತು ಅಂದರೆ ಕಡ್ಡಿ ತುಂಬ ಸಣ್ಣ ಬಂತು. ಅಂದರೆ ಬಳಿಕ ಕಳೆನೇ ಇತ್ತಲ್ಲ, ಹಂಗಾಗಿ ನೆಕ್ಸ್ಟ್ ಬ್ಯಾಚು ಚೆನ್ನಾಗಿ ಬರುತ್ತೆ ಅಂದ್ಕೊಂಡು, ನಮಗೂ ಗೊತ್ತಿರೋರು ಈ ಥರ ಮಾಡಿ ಅಂತ ಹೇಳಿದ್ರು. ಅವರು ಹೇಳ್ದಂಗೆ ನಾವು ಟ್ರೈ ಮಾಡ್ತಾಯಿದ್ದೀವಿ. ಸರಿ, ನೆಕ್ಸ್ಟ್ ರಿಸಲ್ಟ್ ಇನ್ನೊಂದು ವೀಕ್ ಬಿಟ್ಟು ಗೊತ್ತಾಗುತ್ತೆ ನಮಗೂ. ಅವಾಗೆ ನೆಕ್ಸ್ಟ್ ಅದೇ ಥರ ಮಾಡ್ಬೋದಲ್ವಾ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮನೆಯವರು ತುಂಬಿ ಕೊಡ್ತಾಯಿದ್ರು, ನಾನು ಪೂರ್ತಿ ಔಷಧಿ ಹೊಡಿತಾಯಿದ್ದೆ. ಅವರು ಔಷಧಿ ಹೊಡೆಯಲ್ಲ ಯಾವಾಗಲೂ ಅಷ್ಟೇ. ಏನಕ್ಕೆ ಅಂದರೆ ಅವ್ರಿಗೆ ಬೆನ್ನು ಬ್ಯಾಕ್ ಸೈಡ್ ಹೊರೋಕ್ಕಾಗಲ್ಲ ಕ್ಯಾನ್ನ. ಹಂಗಾಗಿ ಅವರು ಮಿಕ್ಸ್ ಮಾಡಿ ನನಗೆ ಹಾಕ್ಕೊಡ್ತಾರೆ, ನಾನು ಔಷಧಿ ಹೊಡ್ಕೊಂಡು ಬರ್ತೀನಿ. 5.5ರಿಂದ 6 ಕ್ಯಾನ್ ಆಯಿತು. ನಾವು ಪೂರ್ತಿ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ 6 ಕ್ಯಾನ್ ಆಯಿತು. ಒಂದು 3 ಕ್ಯಾನ್ ಹೊಡೆಯೋ ಅಷ್ಟರಲ್ಲಾಗಲೇ ಸೊನೆ ಎಲ್ಲ ಸ್ಟಾರ್ಟ್ ಆಯಿತು. ಯಾಕೆ ಇವತ್ತು ವೆದರ್ ಸ್ವಲ್ಪ ಪೂರ್ತಿ ಎಲ್ಲ ಕಡೆ ಮೋಡ ಮುಚ್ಕೊಂಡಿತ್ತು, ಬಿಸಿಲೇ ಇರಲಿಲ್ಲ. 3 ಗಂಟೆ 4 ಗಂಟೆವರೆಗೂ ನೋಡಿದ್ವಿ, ಬಿಸಿಲೇ ಬರಲಿಲ್ಲ. ಇನ್ನು 3 ಗಂಟೆ 3:30ಗೆ 6 ಗಂಟೆ 7 ಗಂಟೆ ಆಗಿದೆ ಅನ್ನೋಷ್ಟು ಒಂದು ಮೋಡ ಮುಚ್ಕೊಂಡಿತ್ತು. ಅದಕ್ಕೆ ಬೇಗ ಔಷಧಿ ಹೊಡೆದು ಮುಗಿಸಿ ಮನೆಗೆ ಹೋಗಬೇಕಿತ್ತು. ಏನಕ್ಕಂದರೆ ನನ್ನ ಮಗ 4 ಗಂಟೆಗೆ ಅಂಗನವಾಡಿಯಿಂದ ಬಂದುಬಿಡ್ತಾನೆ. ಮನೆ ಹತ್ರ ಯಾರೂ ಇರಲ್ವಲ್ಲ, ನಾವೇ ಹೋಗಬೇಕು ಬೇಗ. ಅದಕ್ಕೆ ಹೊಡೆದು ಮುಗಿಸಿದ್ವಿ. ಮತ್ತು ಬಿಸಿಲು ಬರುತ್ತೇನೋ ಅಂತ ನೋಡ್ತಾಯಿದ್ವಿ, ಬಿಸಿಲು ಬರಲಿಲ್ಲ. ಆಮೇಲೆ ನಾನು ಹೊಡೆದು ಮುಗಿಸ್ದೆ. ಅವ್ರೂ ಒಂದು ಮರದಲ್ಲಿ ತೆಂಗಿನಕಾಯಿ ಇದ್ವಲ್ಲ, ತೆಂಗಿನಕಾಯಿ ಕೆಡುತ್ತೀನಿ ಅಂತ ಹೋದರು. ನೋಡಿ, ಇದು ಚಿಕ್ಕದು ಟೊಮೆಟೊ ಸಿಗುತ್ತೆ, ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ. ನಮ್ಮ ಹೊಲ್ದ ಹತ್ರನೂ ಒಂದು ಗಿಡದಲ್ಲಿ ಬಿಟ್ಟಿತ್ತು, ಕುಯ್ಕೊಂಡು ಬಂದೆ. ಗೊಜ್ಜಿಗೆ ಚೆನ್ನಾಗಿರುತ್ತೆ. ನಮ್ಮನೆಯವರು ಮಿಷಿನಲ್ಲೇ ಕಾಯಿ ಕೆಡೋದು ಯಾವಾಗ್ಲೂ. ಅದಕ್ಕೆ ಮಿಷಿನ್ ತೊಗೊಂಬರ್ತೀನಿ ಅಂತ ಹೋಗಿದ್ರು ಮನೆ ಹತ್ರ, ತೋಟದ ಮನೆ ಹತ್ರ. ತೊಗೊಂಡು ಬಂದು ಮಿಷಿನ್ ಫಿಟ್ ಮಾಡ್ತಾಯಿದ್ರು. ನಾನು ನಿಧಾನ, ಅವರು ಮೊದಲು ಹಿಂಗೆ ಒಂದು ಸರಿ ಮಿಷಿನ್ ಕಾಯಿ ಕೆಡ್ಬೇಕು ಹೋದಾಗ, ಒಂದು 2 ವರ್ಷದ ಹಿಂದೆ ನನ್ನ ಮಗ ಇನ್ನೂ 1 ವರ್ಷದ ಪಾಪು ಇದ್ದ. ಆ ಟೈಮಲ್ಲಿ ಹಿಂಗೆ ಮಿಷಿನಲ್ಲಿ ಕಾಯಿ ಕೆಡೋಕ್ಕೆ ಬೇರೆಯವ್ರಿಗೆ ಹೋಗಿದ್ರು ಅವರು. ಅವಾಗೆಲ್ಲ ಮಿಷಿನಲ್ಲಿ ಕಾಯಿ ಕೆಡೋಕ್ಕೆ ಬೇರೆಯವ್ರಿಗೆ ಹೋಗ್ತಾಯಿದ್ರು ಮದುವೆಗೆ ಮುಂಚೆಯಿಂದನೂ. ಆವಾಗ ಒಂದು ಸರಿ ಗೊತ್ತಿಲ್ಲದೆ ಹಿಂಗೆ ಅವರು ಕಾಯಿ ಕೆಡಿಸೋರ್ಗೂ ಗೊತ್ತಿರಲಿಲ್ಲ, ನಮಗೂ ಗೊತ್ತಿರಲಿಲ್ಲ. ಅವರು ಮೇಲೆ ಹತ್ತಿಬಿಟ್ಟಿದ್ದಾರೆ. ತುದಿನಲ್ಲಿ ಜೇನಿತ್ತು. ಜೇನು ಕಚ್ಚಿದಾಗಲಿಂದ ಅವ್ರಿಗೆ ಸುಮಾರು ಒಂದು 2,000ವರೆಗೂ ಹೆಜ್ಜೆನ ಕಚ್ಚಿತ್ತು. ಹಂಗಾಗಿ ಅವರು ಬೆನ್ನುರಿ ಜಾಸ್ತಿ ಇರೋದ್ರಿಂದ ಏನು ಔಷಧಿ ಹೊಡೆಯೋಕ್ಕೆ ಬರಲ್ಲ ಜಾಸ್ತಿ. ಹಿಂಗೆ ಹತ್ತಬೇಕಾದ್ರೆ ಜೇನೆಲ್ಲ ಕಚ್ಚಿ ಸುಮಾರು ಇಳಿಯೋಕ್ಕೂ ತುಂಬ ಕಷ್ಟಪಟ್ಟು ಕೊನೆಗೆ ಇಳಿದು ಅವರು ಬದುಕಿರೋದೇ ಹೆಚ್ಚು ಅನ್ಬೋದು, ಅಷ್ಟೆಲ್ಲ ಆಗಿದೆ. ಹಂಗಾಗಿ ಅವ್ರು ಸ್ವಲ್ಪ ಮರಕ್ಕೆ ಹತ್ತೋದು ಬೇಡ ಅಂತ ನಿಲ್ಲಿಸಿದ್ವಿ ನಾವೇ. ಇವಾಗ ಮನೆದೇ ತೆಂಗಿನಕಾಯಿ ಮನೆಗೆ ಬೇಕಲ್ವಾ, ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ಬೇರೆ ಯಾರೂ ಇಲ್ಲಿ ನಮಗೆ ಟೈಮಿಗೆ ಸರಿಯಾಗಿ ಯಾರೂ ಸಿಗಲ್ಲ, ಸುಮ್ಮನೆ ಉದುರೋಗ್ತವ, ಯಾರೂ ಬಿಡಲ್ಲ ಹೊಲ್ದ ಹತ್ರ. ನಾವು ಹೋಗೋ ಅಷ್ಟರಲ್ಲಿ ಯಾರಾದರೂ ತೊಗೊಂಡೋಗಿರ್ತಾರೆ. ಅದಕ್ಕೆ ನಾವು ಮನೇಲೇ ಮಿಷಿನ್ ಇತ್ತಲ್ಲ, ಕೆಡುತ್ತೀನಿ ಬಿಡು ನೋಡ್ಕೊಂಡು ನಿಧಾನಕ್ಕೆ ಅಂದರು. ಸರಿ ಆಯಿತು ಕೆಡವಿ ಅಂತ ಅಂದ್ಬಿಟ್ಟು ನಾನು ಅಲ್ಲೇ ನಿಂತಿದ್ದೆ. ನಿಧಾನಕ್ಕೆ ಒಂದು 5-6 ಇದ್ವು ಅಷ್ಟೇ, ಒಂದು ಮರದಲ್ಲಿ ಅಷ್ಟೇ ಇತ್ತು. ಒಂದು 15 ದಿನದ ಹಿಂದೆ ಎಲ್ಲ ಮರದಲ್ಲೂ ಕೆಡವಿದ್ರು. ಅದೊಂದು ಮರದಲ್ಲಿ ಬಿಟ್ಟು ಹೋಗಿದ್ರು ಮರೆತು. ಆಮೇಲೆ ಅದೊಂದು ಮರದಲ್ಲಿ ಅವರು ಎಲ್ಲನೂ ಕೆಡವಿದ್ರು.
ಒಂದು ಚೀಲ ತೊಗೊಂಡು ಬಾ ಹಾಕೊಂಡು ಹೋಗೋಣ, ಮನೆ ಹತ್ರ ಟೈಮ್ ಆಗುತ್ತೆ ಅಂತ ಅಂದರು. ಅದಕ್ಕೆ ನಾನು ಚೀಲ ತರಕ್ಕೆ ಹೋಗಿದ್ದೆ. ಕೆಡವಾದ್ಮೇಲೆ ಎಲ್ಲ ಅವರು ಇಳಿದ್ರು. ಅವ್ರ ಮಗನಿಗೆ ಅಂತ ಒಂದು ಎಳ್ನೀರು ಕೆಡ್ಕೊಂಡ್ರು. ಎಳ್ನೀರು ಮತ್ತು ತೆಂಗಿನಕಾಯಿ ನಾನು ಚೀಲ ತೊಗೊಂಡು ಬಂದಮೇಲೆ ಅದಕ್ಕೆ ಹಾಕ್ಕೊಟ್ರು. ಮತ್ತಿನ್ನು ಔಷಧಿದು ಎಲ್ಲ ತಂದಿದ್ವಲ್ವ, ಅದರಲ್ಲಿ ಏನೇನು ಬೇಕು ಎಲ್ಲ ಇಲ್ಲೇ ತೋಟದಲ್ಲೇ ಒಂದು ಮನೆ ಇದೆ, ಅಲ್ಲಿಗೆಲ್ಲ ಇಡ್ತೀವಿ. ಮಿಕ್ಕಿದ್ದು ಕ್ಯಾನು ಮತ್ತು ಬಿನ್ಗೆ ಎಲ್ಲ ಮನೆ ಹತ್ರ ತೊಗೊಂಡೋಗ್ತೀವಿ. ಅವೆಲ್ಲ ತೊಗೊಂಡು ಅವರು ಒಂದು ಚೀಲಕ್ಕೆ ಅದೆಲ್ಲ ತುಂಬ್ಕೊಳೋಷ್ಟ್ರಲ್ಲಿ ನಾನು ಅವೆಲ್ಲ ಒಂದಕ್ಕೆ ರೆಡಿ ಮಾಡಿಕೊಂಡು ಮನೆ ಹತ್ರ ಹೊರಟ್ವಿ. ಮನೆ ಹತ್ರ ಹೊರಟ್ರೆ ನೋಡಿ, ಬೆಟ್ಟನೇ ಕಾಣಿಸ್ತಾ ಇಲ್ಲ, ಪೂರ್ತಿ ಮಂಜು ತುಂಬಿಕೊಂಡಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.